ಒಂದು ಹಳ್ಳಿಯಲ್ಲಿ ರಘು ಎಂಬ ಬಡ ಆದರೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ತನ್ನ ಹೆಂಡತಿ ಸೀತಾ ಜೊತೆ ವಾಸಿಸುತ್ತಿದ್ದನು. ರಘು ಪ್ರತಿದಿನ ಹೊಲಗಳಲ್ಲಿ ದುಡಿದು ತನ್ನ ಕುಟುಂಬದ ಜೀವನವನ್ನು ಸಾಗಿಸುತ್ತಿದ್ದನು. ಅದೇ ಹಳ್ಳಿಯಲ್ಲಿ ಧನರಾಜ್ ಎಂಬ ಶ್ರೀಮಂತ ವ್ಯಾಪಾರಿಯು ವಾಸಿಸುತ್ತಿದ್ದನು. ಒಂದು ದಿನ ಧನರಾಜ್ ವ್ಯಾಪಾರದ ಸಾಮಾನುಗಳನ್ನು ಖರೀದಿಸಲು ಪಟ್ಟಣಕ್ಕೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಅವನ ಚಿನ್ನದ ನಾಣ್ಯಗಳಿದ್ದ ಚೀಲ ಕಳೆದು ಹೋಯಿತು. ಚೀಲ ಕಾಣೆಯಾಗಿದ್ದರಿಂದ ಧನರಾಜ್ ತುಂಬಾ ಆತಂಕಗೊಂಡನು. ಅವನು ತಕ್ಷಣ ಮನೆಗೆ ಹಿಂದಿರುಗಿ ಎಲ್ಲೆಡೆ ಹುಡುಕಿದನು. ಆದರೆ ಚಿನ್ನದ ನಾಣ್ಯಗಳಿದ್ದ ಚೀಲ ಎಲ್ಲಿಯೂ ಸಿಗಲಿಲ್ಲ. ಅಯ್ಯೋ, ನನ್ನ ಚಿನ್ನದ ನಾಣ್ಯಗಳ ಚೀಲ ಎಲ್ಲಿಗೆ ಹೋಯಿತು? ಅದು ಸಿಗದಿದ್ದರೆ ನನಗೆ ದೊಡ್ಡ ನಷ್ಟವಾಗುತ್ತದೆ. ಮನೆಯಲ್ಲೂ ಇಲ್ಲ, ದಾರಿಯಲ್ಲೇ ಎಲ್ಲೋ ಬಿದ್ದಿರಬೇಕು. ಈಗ ಏನ್ ಮಾಡಲಿ? ಆದ್ದರಿಂದ ಅವನು ಇಡೀ ಹಳ್ಳಿಯಲ್ಲಿ ಕೇಳಿ ಕೇಳಿ ಕೇಳಿ, ರಾಮಪುರ ಹಳ್ಳಿಯ ಜನರೇ, ನನ್ನ ಮಾತನ್ನು ಕೊಂಚ ಗಮನವಿಟ್ಟು ಕೇಳಿ. ವ್ಯಾಪಾರಿ ಲಾಲ್ಚಂದ್ ಅವರ ಚಿನ್ನದ ನಾಣ್ಯಗಳ ಚೀಲ ಎಲ್ಲೋ ಕಳೆದು ಹೋಗಿದೆ. ಯಾರು ಆ ಚೀಲವನ್ನು ಹುಡುಕಿ ವ್ಯಾಪಾರಿ ಲಾಲ್ಚಂದ್ ಅವರಿಗೆ ಹಿಂದಿರುಗಿಸುತ್ತಾರೋ ಆ ಹುಡುಕಿ ಕೊಟ್ಟವರಿಗೆ ಒಂದು ಚಿನ್ನದ ನಾಣ್ಯವನ್ನು ಬಹುಮಾನವಾಗಿ ನೀಡಲಾಗುವುದು. ಹಳ್ಳಿಯವರು ಧನರಾಜನ ಮಾತುಗಳನ್ನು ಕೇಳಿ ತಮ್ಮ ತಮ್ಮ ಕೆಲಸಗಳಿಗೆ ಹೊರಟರು. ಅತ್ತ ಮನೆಯಲ್ಲಿ ಸೀತಾ ತನ್ನ ಪತಿ ರಘುವಿನ ಕಷ್ಟವನ್ನು ನೋಡಿ ದುಃಖದಿಂದ ಮಾತನಾಡಿದ. ರಘು, ಇನ್ನೂ ನಿಮ್ಮ ಕಷ್ಟವನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ. ದಿನವಿಡೀ ದುಡಿದರೂ ಸಿಗುವ ಕೂಲಿ ತುಂಬಾ ಕಡಿಮೆ. ಕನಿಷ್ಠ ನಿಮ್ಮ ಶ್ರಮಕ್ಕೆ ತಕ್ಕಷ್ಟು ಹಣ ಸಿಕ್ಕರೆ ನಮ್ಮ ಮನೆ ಸ್ವಲ್ಪ ಸುಖವಾಗಿ ನಡೆಯುತ್ತದೆ. ನೀನ್ ಹೇಳುವುದು ಸರಿ ಸೀತಾ. ಇನ್ಮುಂದೆ ನಾನು ನನ್ನ ಶ್ರಮಕ್ಕೆ ತಕ್ಕ ನ್ಯಾಯವಾದ ಕೂಲಿಯನ್ನೇ ಕೇಳ್ತೇನೆ. ಸೀತಾಳ ಮಾತುಗಳನ್ನು ಕೇಳಿದ ರಘು ಸ್ವಲ್ಪ ಯೋಚಿಸಿದನು. ನಂತರ ತನ್ನ ಶ್ರಮಕ್ಕೆ ತಕ್ಕ ನ್ಯಾಯಯುತ ಕೂಲಿಯನ್ನು ಕೇಳಬೇಕು ಎಂದು ನಿರ್ಧರಿಸಿದನು. ದಿನವಿಡೀ ದುಡಿದು ದೇಹವೇ ಸುಸ್ತಾಗ್ತದೆ. ಇನ್ನು ನನ್ನ ಕಷ್ಟಕ್ಕೆ ಬೆಲೆ ಇರಬೇಕು. ಅಷ್ಟರಲ್ಲಿ ಒಬ್ಬ ಜಮೀನ್ದಾರ ಅವನ ಮನೆಗೆ ಬಂದನು. ನನ್ನ ಹತ್ತಿರದ ಹಳ್ಳಿಯಲ್ಲಿ 2 ಬೀಘ ರಘು, ನನ್ನ ಹತ್ತಿರದ ಹಳ್ಳಿಯಲ್ಲಿ 2 ಬೀಘ ಜಮೀನಿದೆ. ನಾನು 2-3 ದಿನಗಳ ಕಾಲ ಹೊರಗೆ ಹೋಗುತ್ತಿದ್ದೇನೆ. ನಾನು ಹಿಂದಿರುಗುವಷ್ಟರಲ್ಲಿ ಆ ಜಮೀನನ್ನು ಉಳುಮೆ ಮಾಡಿ ಮುಗಿಸು. ಬಂದ ಮೇಲೆ ನಿನಗೆ ಕೂಲಿ ಕೊಡುತ್ತೇನೆ. ಸರಿ ಜಮೀನ್ದಾರರೇ, ನಾನು ಕೆಲಸ ಮಾಡ್ತೇನೆ. ಆದ್ರೆ ಒಂದು ವಿಷಯವನ್ನು ಮೊದಲೇ ಹೇಳ್ಬೇಕು. ಇನ್ಮುಂದೆ ನಾನು ನನ್ನ ಶ್ರಮಕ್ಕೆ ತಕ್ಕ ನ್ಯಾಯವಾದ ಕೂಲಿಯನ್ನೇ ಪಡೆಯುತ್ತೇನೆ. ಜಮೀನ್ದಾರರೇ, ಒಂದು ದಿನದ ಕೂಲಿಗೆ ಸಿಗುವ ಹಣದಲ್ಲಿ ಒಂದು ಹೊತ್ತಿನ ಊಟವೂ ಸರಿಯಾಗಿ ಆಗುವುದಿಲ್ಲ. ಆದ್ದರಿಂದ ಇನ್ಮುಂದೆ ಒಂದು ದಿನದ ಕೂಲಿಗೆ 5 ಬೆಳ್ಳಿಯ ನಾಣ್ಯಗಳನ್ನು ಪಡೆಯುತ್ತೇನೆ. ಏನು ರಘು, 2 ಬೆಳ್ಳಿಯ ನಾಣ್ಯಗಳಿಂದ ನೇರವಾಗಿ 5 ನಾಣ್ಯಗಳಿಗೆ ಏರಿಸಿದ್ದೀಯಾ? ಹೀಗೆ ಇದ್ದರೆ ಯಾರೂ ನಿನ್ನಿಂದ ಕೆಲಸ ಮಾಡಿಸುವುದಿಲ್ಲ. ಆದರೆ ನಿನ್ನ ಪ್ರಾಮಾಣಿಕತೆ ಮತ್ತು ದುಡಿಮೆ ನನಗೆ ಗೊತ್ತಿದೆ. ಅದಕ್ಕಾಗಿಯೇ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. 1 ನಾಣ್ಯಕ್ಕೆ ದಿನವಿಡೀ ಕೆಲಸ ಮಾಡುವವರು ಸಾಕಷ್ಟು ಜನ ಇದ್ದಾರೆ. ಇಷ್ಟೊಂದು ಕೂಲಿ ಕೊಡಲು ನನ್ನಿಂದ ಸಾಧ್ಯವಿಲ್ಲ. ನಾನು ಬೇರೆ ಯಾರನ್ನಾದರೂ ಕೆಲಸಕ್ಕೆ ಕರೆದುಕೊಳ್ಳುತ್ತೇನೆ. ನೀನು ಮನೆಯಲ್ಲೇ ಕುಳಿತು ಆರಾಮ ಮಾಡು. ರಘು ತನ್ನ ಮನೆಯ ಪರಿಸ್ಥಿತಿಯನ್ನು ವಿವರಿಸುತ್ತಾ ಇನ್ನು ಮುಂದೆ ಹಳೆಯ ಕೂಲಿಗೆ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಶಂಕರಪ್ಪನಿಗೆ ಹೇಳಿದನು. ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಎಂಬ ಕಾರಣದಿಂದ 1 ದಿನದ ಕೂಲಿಗೆ 5 ಬೆಳ್ಳಿಯ ನಾಣ್ಯಗಳನ್ನು ಕೇಳುವುದಾಗಿ ರಘು ತಿಳಿಸಿದನು. ರಘುವಿನ ಮಾತು ಕೇಳಿದ ಶಂಕರಪ್ಪ ಮೊದಲಿಗೆ ಆಶ್ಚರ್ಯಪಟ್ಟನು. ಆದರೆ ರಘುವಿನ ಪ್ರಾಮಾಣಿಕತೆ ಮತ್ತು ಕಷ್ಟಪಟ್ಟು ದುಡಿಯುವ ಗುಣ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಹೋಗುವ ಮುನ್ನ ರಘುವಿನ ನಿರ್ಧಾರವನ್ನು ಟೀಕಿಸಿ ಹೆಚ್ಚು ಕೂಲಿ ಕೇಳುವುದು ಸರಿಯಲ್ಲ ಎಂದು ಹೇಳಿ ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಶಂಕರಪ್ಪ ಹೋದ ನಂತರ ರಘು ನಡೆದ ವಿಷಯವನ್ನು ಸೀತಾಳಿಗೆ ಹೇಳಿದನು. ನೋಡು ಸೀತಾ, 5 ಬೆಳ್ಳಿಯ ನಾಣ್ಯಗಳ ಮಾತು ಕೇಳಿದ ಕೂಡಲೇ ಜಮೀನ್ದಾರ ಎಷ್ಟು ಕೋಪಗೊಂಡು ಹೋಗಿಬಿಟ್ಟರು. ಆದ್ರೂ ನಾನು ನನ್ನ ಶ್ರಮಕ್ಕೆ ತಕ್ಕ ಕೂಲಿಗಿಂತ ಕಡಿಮೆ ಹಣಕ್ಕೆ ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ. ರಘು, ನೀನು ಇತರರಂತೆ ಅಲ್ಲ. ತುಂಬಾ ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತೀಯ. 5 ದಿನಗಳ ಕೆಲಸವನ್ನು 1 ದಿನದಲ್ಲಿ ಮುಗಿಸುವಷ್ಟು ಶ್ರಮ ನಿನ್ನದು. ಅದಕ್ಕಾಗಿಯೇ ಎಲ್ಲರೂ ನಿನ್ನನ್ನೇ ಹುಡುಕುತ್ತಾರೆ. ಜನರಿಗೆ 5 ಬೆಳ್ಳಿಯ ನಾಣ್ಯಗಳು ಹೆಚ್ಚು ಅನಿಸಿದರೆ ಕನಿಷ್ಠ 4 ನಾಣ್ಯಗಳಾದರೂ ಕೊಡಲೇಬೇಕು. 1 ದಿನದ ಕೂಲಿಗೆ 4 ಬೆಳ್ಳಿಯ ನಾಣ್ಯಗಳು ಸಿಕ್ಕರೆ ನಮ್ಮ ಮನೆಯ ಜೀವನ ಸ್ವಲ್ಪ ನೆಮ್ಮದಿಯಾಗಿ ಸಾಗುತ್ತದೆ.
ಸರಿ ಸೀತಾ, ಇಂದಿನಿಂದ ಒಂದು ದಿನದ ಕೂಲಿಗೆ 4 ಬೆಳ್ಳಿಯ ನಾಣ್ಯಗಳನ್ನು ಮಾತ್ರ ಕೇಳುತ್ತೇನೆ. ಈಗ ಕೆಲಸ ಹುಡುಕಲು ಹೋಗುತ್ತೇನೆ. ಕೆಲಸ ಸಿಕ್ಕರೆ ಮನೆಗೆ ಬೇಕಾದ ಸಾಮಾನುಗಳನ್ನೂ ತೆಗೆದುಕೊಂಡು ಬರುತ್ತೇನೆ. ಅಗತ್ಯ ವಸ್ತುಗಳನ್ನು ಖರೀದಿಸಬೇಕು ಎಂಬ ಆಶಯದಿಂದ ಅವನು ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದನು. ಆಗ ದಾರಿಯ ಮಧ್ಯೆ ಒಂದು ಚೀಲ ಅವನ ಕಣ್ಣಿಗೆ ಬಿತ್ತು. ಕುತೂಹಲದಿಂದ ಅದನ್ನು ತೆಗೆದು ಚೀಲದೊಳಗೆ 20 ಚಿನ್ನದ ನಾಣ್ಯಗಳಿದ್ದವು. ಅವುಗಳನ್ನು ಕಂಡ ರಘು ಕ್ಷಣಕಾಲ ಯೋಚನೆಯಲ್ಲಿ ಮುಳುಗಿದನು. ಅಯ್ಯೋ, ಇಲ್ಲಿ ಒಂದು ಚೀಲ ಬಿದ್ದಿದೆಯಲ್ಲ, ಇದರೊಳಗೆ 20 ಚಿನ್ನದ ನಾಣ್ಯಗಳಿವೆ. ಈ ಚೀಲ ಯಾರದ್ದೋ ಕಳೆದು ಹೋಗಿರಬೇಕು. ಇದರ ನಿಜವಾದ ಮಾಲೀಕರನ್ನು ಹುಡುಕಿ ಹಿಂದಿರುಗಿಸಬೇಕು. ಈ ಚಿನ್ನದ ನಾಣ್ಯಗಳ ಚೀಲ ಯಾರಿಂದಲೂ ಕಳೆದು ಹೋಗಿರಬೇಕು. ಇದರ ಮಾಲೀಕ ಈಗ ತುಂಬಾ ಚಿಂತೆಯಲ್ಲಿರಬಹುದು. ನಾನು ಈ ಚೀಲವನ್ನು ಅವನಿಗೆ ಹಿಂದಿರುಗಿಸುತ್ತೇನೆ. ಚೀಲವನ್ನು ಕೈಯಲ್ಲಿ ಹಿಡಿದುಕೊಂಡೇ ರಘು ತನ್ನ ಮನೆಗೆ ಹಿಂದಿರುಗಿದನು. ಅವನನ್ನು ನೋಡಿದ ಸೀತಾಗೆ ಆಶ್ಚರ್ಯವಾಯಿತು. ರಘು ಇಷ್ಟು ಬೇಗ ಮನೆಗೆ ಬಂದದ್ದನ್ನು ನೋಡಿ ಸೀತಾ ಕಾರಣ ಕೇಳಿದಳು. ಏನಾಯ್ತು ರಘು? ಕೆಲಸ ಹುಡುಕಲು ಹೋಗಿದ್ದೀರಲ್ಲ, ಇಷ್ಟು ಬೇಗ ಹೇಗೆ ವಾಪಸ್ ಬಂದಿರಿ? ನಾನು ಕೆಲಸ ಹುಡುಕಲು ಹೋಗುತ್ತಿದ್ದೆ. ಆಗ ದಾರಿಯಲ್ಲಿ ಈ ಚಿನ್ನದ ನಾಣ್ಯಗಳ ಚೀಲ ಸಿಕ್ಕಿತು. ಅಯ್ಯೋ ರಘು, ಈ ಚೀಲ ತುಂಬಾ ಚಿನ್ನದ ನಾಣ್ಯಗಳಿಂದ ತುಂಬಿದೆಯಲ್ಲ. ಇಂದು ನಮ್ಮ ಅದೃಷ್ಟವೇ ಬದಲಾಗಿದೆ. ದೇವರು ಕೊಟ್ಟರೆ ಹೀಗೆ ಕೊಡುತ್ತಾನೆ ಎಂದು ಹೇಳುವುದು ನಿಜ. ಇನ್ನು ಮುಂದೆ ನೀವು ಕೂಲಿ ಕೆಲಸಕ್ಕೆ ಹೋಗಬೇಕಾಗಿಲ್ಲ. ಈ ಹಣದಿಂದ ನಾವು ನಮ್ಮದೇ ಒಂದು ವ್ಯಾಪಾರ ಆರಂಭಿಸೋಣ. ಮೊದಲು ನನಗಾಗಿ ಹೊಸ ಬಟ್ಟೆಗಳನ್ನು ತರುತ್ತೇನೆ. ಎಷ್ಟೋ ವರ್ಷಗಳಿಂದ ಹೊಸ ಬಟ್ಟೆ ಧರಿಸಿಲ್ಲ. ನೀವು ಕೂಡ ನಿಮಗಾಗಿ ಒಳ್ಳೆಯ ಬಟ್ಟೆ ಮತ್ತು ಹೊಸ ಚಪ್ಪಲಿಗಳನ್ನು ತೆಗೆದುಕೊಳ್ಳಿ. ಇದನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಬೇಕೆಂದು ಮನೆಗೆ ತಂದಿದ್ದೇನೆ. ಸೀತಾ, ಈ ಹಣ ನಮ್ಮದಲ್ಲ. ಇದರ ನಿಜವಾದ ಮಾಲೀಕರಿಗೆ ಇದನ್ನು ಹಿಂದಿರುಗಿಸುವುದೇ ನಮ್ಮ ಕರ್ತವ್ಯ. ಸೀತಾ, ಬೇರೆಯವರ ಹಣ, ನಾವು ಇದನ್ನು ಹೇಗೆ ಇಟ್ಕೊಳ್ಬಹುದು? ಏನು ಹೇಳುತ್ತಿದ್ದೀರಿ? ಮನೆಗೆ ಬಂದ ಲಕ್ಷ್ಮಿಯನ್ನು ಯಾರಾದರೂ ಹೀಗೆ ಹಿಂದಿರುಗಿಸುತ್ತಾರಾ? ದೇವರೇ ಈ ಹಣವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ತಿರಸ್ಕರಿಸಿದರೆ ಅವರಿಗೆ ಬೇಸರವಾಗುವುದಿಲ್ಲವೇ? ಈ ಹಣವನ್ನು ಸಂಪಾದಿಸಲು ಅದರ ಮಾಲೀಕ ಎಷ್ಟು ಕಷ್ಟಪಟ್ಟಿರಬಹುದು. ಇಲ್ಲ ಸೀತಾ, ಇದು ನಮ್ಮ ಹಣವಲ್ಲ. ಈ ನಾಣ್ಯಗಳು ಬಡವನದ್ದಾಗಿರಲಿ ಅಥವಾ ಶ್ರೀಮಂತನದ್ದಾಗಿರಲಿ, ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸುವುದೇ ಸರಿಯಾದ ಕೆಲಸ. ಸೀತಾ, ಈ ಚಿನ್ನದ ನಾಣ್ಯಗಳು ಯಾರದ್ದೇ ಆಗಿರಲಿ, ನಾನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸುತ್ತೇನೆ. ಸರಿ, ಹಾಗಿದ್ದರೆ ಒಂದು ಕೆಲಸ ಮಾಡೋಣ. 3 ದಿನಗಳೊಳಗೆ ಇದರ ಮಾಲೀಕ ಸಿಕ್ಕರಿ ಚೀಲವನ್ನು ಅವರಿಗೆ ಕೊಡಿ. ಕೂಲಿಗೆ 4 ಬೆಳ್ಳಿಯ ನಾಣ್ಯಗಳು ಸಿಕ್ಕರೆ ನಮ್ಮ ಮನೆಯ ಜೀವನ. ಒಂದು ವೇಳೆ ಯಾರೂ ಸಿಗದಿದ್ದರೆ ದೇವರು ನಮ್ಮ ಬಡತನ ನೋಡಿಕೊಟ್ಟ ವರ ಎಂದು ಭಾವಿಸೋಣ. ಸರಿ ಸೀತಾ, 3 ದಿನ ಕಾಯೋಣ. ಅದರ ನಂತರವೂ ಮಾಲೀಕ ಸಿಗದಿದ್ದರೆ ಮತ್ತೆ ಯೋಚಿಸೋಣ. ಸಮಯದಲ್ಲಿ ಚಿನ್ನದ ನಾಣ್ಯಗಳ ಚೀಲ ಕಳೆದುಕೊಂಡಿದ್ದ ಧನರಾಜ್ ಅದನ್ನು ಹುಡುಕುತ್ತಾ ಹಳ್ಳಿಯೆಲ್ಲಾ ಸುತ್ತತೊಡಗಿದನು. ಧನರಾಜ್ ಯಾರಾದ್ರೂ ಪ್ರಾಮಾಣಿಕ ವ್ಯಕ್ತಿ ತನ್ನ ಚಿನ್ನದ ನಾಣ್ಯಗಳ ಚೀಲವನ್ನು ಹಿಂದಿರುಗಿಸುತ್ತಾನೆ ಎಂಬ ನಂಬಿಕೆಯಲ್ಲಿ ಕಾಯುತ್ತಿದ್ದನು. ಅವನು ತನ್ನ ಆಳನ್ನು ಕರೆದು, ಹಳ್ಳಿಯಲ್ಲಿ ಚಿನ್ನದ ನಾಣ್ಯಗಳ ಚೀಲ ಕಳೆದು ಹೋಗಿರುವ ವಿಷಯವನ್ನು ಎಲ್ಲರಿಗೂ ತಿಳಿಸಿದ್ದೀಯಾ? ಚೀಲವನ್ನು ತಂದುಕೊಡುವವರಿಗೆ 1 ಚಿನ್ನದ ನಾಣ್ಯ ಬಹುಮಾನ ಎಂದು ಹೇಳಿದ್ದರೂ ಯಾರೂ ಬಂದಿಲ್ಲ. ಈಗ ಮತ್ತೊಮ್ಮೆ ಘೋಷಣೆ ಮಾಡು. ಹೌದು ಯಜಮಾನರೇ, ನೀವು ಹೇಳಿದಂತೆ ಇಡೀ ಹಳ್ಳಿಯಲ್ಲಿ ಘೋಷಣೆ ಮಾಡಿಸಿದ್ದೇನೆ. ಈ ಬಾರಿ ಚೀಲವನ್ನು ತಂದುಕೊಡುವವರಿಗೆ 2 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಎಂದು ಹೇಳು. ಸರಿ ಯಜಮಾನರೇ, ಈಗಲೇ ಹೋಗಿ ಘೋಷಣೆ ಮಾಡುತ್ತೇನೆ. ಹೆಚ್ಚಿಸಿ ಮತ್ತೊಮ್ಮೆ ಘೋಷಣೆ ಮಾಡಲು ಧನರಾಜ್ ಆದೇಶಿಸಿದನು. ಧನರಾಜ್ ಹೇಳಿದಂತೆ ಆಳು ತಕ್ಷಣವೇ ಹಳ್ಳಿಯ ಕಡೆಗೆ ಮತ್ತೊಮ್ಮೆ ಘೋಷಣೆ ಮಾಡಲು ಹೊರಟನು. ಕೇಳಿ ಕೇಳಿ, ಹಳ್ಳಿಯ ಜನರೇ, ಎಲ್ಲರೂ ಗಮನವಿಟ್ಟು ಕೇಳಿ. ವ್ಯಾಪಾರಿ ಧನರಾಜವರ ಚಿನ್ನದ ನಾಣ್ಯಗಳ ಚೀಲ ಕಳೆದು ಹೋಗಿದೆ. ಯಾರು ಆ ಚೀಲವನ್ನು ಧನರಾಜ್ ಅವರಿಗೆ ಹಿಂದಿರುಗಿಸುತ್ತಾರೋ ಅವರಿಗೆ 2 ಚಿನ್ನದ ನಾಣ್ಯಗಳನ್ನು ಧನರಾಜ್ನ ಆಳು ಹಳ್ಳಿಯ ಬೀದಿಗಳಲ್ಲಿ ಸುತ್ತುತ್ತಾ ಮತ್ತೊಮ್ಮೆ ಜೋರಾಗಿ ಘೋಷಣೆ ಮಾಡಲು ಆರಂಭಿಸಿದನು. ಚಿನ್ನದ ನಾಣ್ಯಗಳ ಚೀಲ ಕಳೆದು ಹೋಗಿರುವ ಸುದ್ದಿ ಹಳ್ಳಿಯ ಮೂಲೆ ಮೂಲೆಗೂ ತಲುಪಿತು. ಚೀಲವನ್ನು ಹಿಂದಿರುಗಿಸುವವರಿಗೆ 2 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ನೀಡಲಾಗುವುದು ಎಂದು ಘೋಷಿಸಲಾಯಿತು. ಈ ಘೋಷಣೆ ರಘುವಿನ ಕಿವಿಗೂ ಬಿತ್ತು. ತನ್ನ ಬಳಿ ಇರುವ ಚೀಲ ಧನರಾಜ್ನದ್ದೇ ಎಂಬುದು ಅವನಿಗೆ ತಿಳಿಯಿತು.
ಇದನ್ನು ಕೇಳಿದ ರಘು ಕೂಡಲೇ ಚೀಲವನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಲು ನಿರ್ಧರಿಸಿದನು. ರಘು ಚೀಲದ ನಿಜವಾದ ಮಾಲೀಕ ಧನರಾಜ್ ಎಂದು ತಿಳಿದ ವಿಷಯವನ್ನು ಸೀತಾಳಿಗೆ ಹೇಳಿದನು. ಹಾಗಾದರೆ ಈ ಚೀಲ ಧನರಾಜ್ ಅವರದ್ದೇ. ಇನ್ನೂ ತಡ ಮಾಡದೆ ಈಗಲೇ ಅವರ ಮನೆಗೆ ಹೋಗಿ ಚೀಲವನ್ನು ಹಿಂದಿರುಗಿಸಬೇಕು. ಸೀತಾ, ಈ ಚಿನ್ನದ ನಾಣ್ಯಗಳ ಚೀಲ ಧನರಾಜ್ ಅವರದ್ದೆಂದು ಈಗ ತಿಳಿಯಿತು. ಏನು? ಆ ದುರಾಸೆಯ ಧನರಾಜ್ನದ್ದ? ಅವನಿಗೆ ಈ ಚೀಲವನ್ನು ಹಿಂದಿರುಗಿಸುವ ಅಗತ್ಯವೇ ಇಲ್ಲ. ನಮ್ಮ ಬಳಿ ಇದೆ ಎಂದು ಅವನಿಗೆ ಗೊತ್ತಾಗುವುದೇ ಇಲ್ಲ. ಇಲ್ಲ ಸೀತಾ, ನಾವು ಹಾಗೆ ಮಾಡಬಾರದು. ಧನರಾಜ್ ಹೇಗೇ ಇರಲಿ, ಅದು ಬೇರೆ ವಿಷಯ. ನಮ್ಮ ಪ್ರಾಮಾಣಿಕತೆಯನ್ನು ನಾವು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಚೀಲವನ್ನು ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸುತ್ತೇನೆ. ಈ ನಾಣ್ಯಗಳು ಯಾರದ್ದೇ ಆಗಿರಲಿ, ಅವು ಅವರ ಕಷ್ಟದ ದುಡಿಮೆಯ ಫಲ. ಧನರಾಜ್ ಎಷ್ಟೇ ಕೆಟ್ಟವನಾಗಿದ್ದರೂ ನಾವು ಈ ಚೀಲವನ್ನು ಅವರಿಗೆ ಹಿಂದಿರುಗಿಸಬೇಕು. ಪ್ರಾಮಾಣಿಕತೆಯನ್ನು ಬಿಟ್ಟರೆ ನಮ್ಮಲ್ಲೂ ಅವರಲ್ಲೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಸರಿ ರಘು, ನಿನಗೆ ಹೇಗೆ ಸರಿಯೆನಿಸುತ್ತದೆಯೋ ಹಾಗೆಯೇ ಮಾಡು. ಆದರೆ ಧನರಾಜ್ ಒಳ್ಳೆಯ ವ್ಯಕ್ತಿಯಲ್ಲ ಎಂಬುದನ್ನು ಮಾತ್ರ ಮರೆಯಬೇಡ. ಆದರೆ ಸೀತಾಳಿಗೆ ಧನರಾಜ್ ಮೇಲೆ ಒಳ್ಳೆಯ ಅಭಿಪ್ರಾಯವಿರಲಿಲ್ಲ. ಧನರಾಜ್ ದುರಾಸೆಯವನಾಗಿರುವುದರಿಂದ ಚೀಲವನ್ನು ಹಿಂದಿರುಗಿಸಬಾರದು ಎಂದು ಸೀತಾ ಹೇಳಿದಳು. ಆದರೆ ರಘು ಯಾರ ಸ್ವಭಾವ ಹೇಗಿದ್ದರೂ ಪ್ರಾಮಾಣಿಕತೆಯನ್ನು ಬಿಡಬಾರದು ಎಂದು ಸೀತಾಳಿಗೆ ತಿಳಿಸಿದನು. ಒಳ್ಳೆಯತನ ನಮ್ಮ ಕೈಯಲ್ಲಿದೆ, ಇತರರ ಗುಣ ನಮ್ಮ ನಿರ್ಧಾರವನ್ನು ಬದಲಾಯಿಸಬಾರದು ಎಂದು ರಘು ನಂಬಿದ್ದನು. ರಘು ಚಿನ್ನದ ನಾಣ್ಯಗಳ ಚೀಲವನ್ನು ತೆಗೆದುಕೊಂಡು ಧನರಾಜ್ ಮನೆಗೆ ತೆರಳಿ ಅವನನ್ನು ಭೇಟಿಯಾದನು. ನನ್ನ ಹೆಸರು ರಘು. ನಿಮ್ಮ ಚಿನ್ನದ ನಾಣ್ಯಗಳ ಚೀಲ ನನಗೆ ದಾರಿಯಲ್ಲಿ ಸಿಕ್ಕಿತ್ತು. ಅದನ್ನು ನಿಮಗೆ ಹಿಂದಿರುಗಿಸಲು ಬಂದಿದ್ದೇನೆ. ರಘು, ನೀನು ನಿಜಕ್ಕೂ ತುಂಬಾ ಪ್ರಾಮಾಣಿಕ ಮನುಷ್ಯ. ಇಂದಿನ ಕಾಲದಲ್ಲಿ ಇಂತಹ ಪ್ರಾಮಾಣಿಕರು ಸಿಗುವುದು ತುಂಬಾ ಅಪರೂಪ. ನನ್ನ ಚಿನ್ನದ ನಾಣ್ಯಗಳ ಚೀಲ, ಆದರೆ ನೀನು ಅದನ್ನ ಹಿಂದಿರುಗಿಸಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ತಂದಿದ್ದೀಯ. ರಘು, ನಾನು ಹೇಳಿದಂತೆ ಚೀಲವನ್ನು ಹಿಂದಿರುಗಿಸಿದವರಿಗೆ 2 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇನೆ. ಈಗೋ ನಿನಗೆ ಬಹುಮಾನ ಕೊಡಲು ಮೊದಲು ನಾಣ್ಯಗಳನ್ನು ಎಣಿಸುತ್ತೇನೆ. ಈ ಚೀಲದಲ್ಲಿ 20 ಚಿನ್ನದ ನಾಣ್ಯಗಳಿರಬೇಕಿತ್ತು. ಆದರೆ ಈಗ 2 ನಾಣ್ಯಗಳು ಕಡಿಮೆಯಾಗಿವೆ. ಅಂದರೆ ನೀನೇ ಮೊದಲು 2 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಈಗ ಈ ಚೀಲವನ್ನು ತಂದಿದ್ದೀಯಾ? ಸೇಟ್ರೆ, ನೀವೇನ್ ಹೇಳ್ತಿದ್ದೀರಿ? ನಾನು ಈ ಚೀಲದಿಂದ ಒಂದೇ ಒಂದು ನಾಣ್ಯವ ತೆಗೆದುಕೊಂಡಿಲ್ಲ. ನಾನು ನಾಣ್ಯಗಳನ್ನು ಎಣಿಸಿಯೂ ಇಲ್ಲ. ಬೇಕಾದರೆ ನನ್ನಿಂದ ಪ್ರಮಾಣ ಮಾಡಿಸಿಕೊಳ್ಳಿ. ರಘು, ಬಹುಮಾನಕ್ಕಾಗಿ ನೀನೇ ಮೊದಲೇ 2 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡಿದ್ದೀಯಾ? ನನ್ನನ್ನು ಕೇಳಿದರೆ ನಾನು ಕೊಡಲಿಲ್ಲವೇ? ಇಷ್ಟು ಆತುರ ಏಕೆ? ಪರವಾಗಿಲ್ಲ, ನಿನಗೆ ಸಿಗಬೇಕಾದ ಬಹುಮಾನವನ್ನು ಮೊದಲೇ ತೆಗೆದುಕೊಂಡೆ ಎಂದುಕೊಳ್ಳುತ್ತೇನೆ. ನಾನು ಸತ್ಯವನ್ನು ಹೇಳಿದ್ದೇನೆ. ನ್ಯಾಯ ಖಂಡಿತ ನನ್ನ ಪರವಾಗಿರುತ್ತದೆ. ಹಾಗಾದರೆ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯಾ? ಹೇಳ್ತಾ ಇದೀಯಾ? ಈ ಚೀಲದಲ್ಲಿ 20 ಚಿನ್ನದ ನಾಣ್ಯಗಳಿರಲಿಲ್ಲವೇ? ನನ್ನನ್ನೇ ಸುಳ್ಳುಗಾರನನ್ನಾಗಿ ಮಾಡುತ್ತಿದ್ದೀಯಾ? ಸರಿ, ಈಗ ಈ ವಿಷಯದ ತೀರ್ಪು ಮಹಾರಾಜರ ಮುಂದೆ ಆಗಲಿ. ಕೊನೆಗೆ ಧನರಾಜ್ ರಘುವನ್ನು ಕರೆದುಕೊಂಡು ರಾಜನ ಅರಮನೆಯ ಕಡೆಗೆ ಹೊರಟನು. ರಾಜನ ಸಭೆಗೆ ತಲುಪಿದ ಧನರಾಜ್ ನಡೆದ ಘಟನೆಗಳನ್ನು ತನ್ನ ಪರವಾಗಿ ವಿವರಿಸಲು ಮಹಾರಾಜರೇ, ನಾನು ವ್ಯಾಪಾರದ ಕೆಲಸಕ್ಕೆ ಹೋಗುತ್ತಿದ್ದಾಗ ನನ್ನ 20 ಚಿನ್ನದ ನಾಣ್ಯಗಳ ಚೀಲ ಕಳೆದು ಹೋಯಿತು. ಚೀಲವನ್ನು ಹಿಂದಿರುಗಿಸಿದವರಿಗೆ 2 ಚಿನ್ನದ ನಾಣ್ಯಗಳನ್ನು ಬಹುಮಾನವಾಗಿ ಕೊಡುತ್ತೇನೆ ಎಂದು ನಾನು ಘೋಷಿಸಿದ್ದೆ. ಈ ರಘುವಿಗೆ ನನ್ನ ಚೀಲ ಸಿಕ್ಕಿತು. ಆದರೆ ಅದನ್ನು ನನಗೆ ಹಿಂದಿರುಗಿಸಿದಾಗ ಅದರಲ್ಲಿ 2 ನಾಣ್ಯಗಳು ಕಡಿಮೆಯಾಗಿದ್ದವು. ಬಹುಮಾನಕ್ಕಾಗಿ ಇವನೇ ಮೊದಲೇ 2 ನಾಣ್ಯಗಳನ್ನು ತೆಗೆದುಕೊಂಡಿದ್ದಾನೆ ಎಂದು ನನಗೆ ಖಚಿತವಾಗಿದೆ. ಮಹಾರಾಜರೇ, ಇವನು 1 ನಾಣ್ಯವನ್ನು ತೆಗೆದುಕೊಂಡಿಲ್ಲ ಎಂದು ಹೇಳ್ತಿದ್ದಾನೆ. ಹಾಗಾದರೆ ಆ 2 ನಾಣ್ಯಗಳು ಎಲ್ಲಿಗೆ ಹೋದವು? ಹೌದು ಮಹಾರಾಜರೇ, ಅದರಲ್ಲಿ 20 ಚಿನ್ನ. ಈಗ ರಘುವಿನ ಮಾತನ್ನು ಕೇಳೋಣ. ಮಹಾರಾಜರೇ, ನಾನು ಈ ಚೀಲದಿಂದ ಒಂದೇ ಒಂದು ನಾಣ್ಯವನ್ನು ತೆಗೆದುಕೊಂಡಿಲ್ಲ. ಚೀಲ ಸಿಕ್ಕ ತಕ್ಷಣವೇ ಅದರ ನಿಜವಾದ ಮಾಲೀಕರಿಗೆ ಹಿಂದಿರುಗಿಸಲು ಬಂದಿದ್ದೇನೆ. ನನಗೆ ದುರಾಸೆ ಇದ್ದಿದ್ದರೆ ಇಡೀ ಚೀಲವನ್ನೇ ಇಟ್ಟುಕೊಳ್ಳುತ್ತಿದ್ದೆ. ಇಂದು ನನ್ನ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸಲಾಗುತ್ತಿದೆ ಮಹಾರಾಜರೇ. ದಯವಿಟ್ಟು ನನ್ನನ್ನು ನಂಬಿ. ನಾನು ಯಾವುದೇ ತಪ್ಪು ಮಾಡಿಲ್ಲ. ರಘು, ನಿನ್ನ ಮಾತುಗಳನ್ನು ನಾನು ಗಮನದಿಂದ ಕೇಳಿದ್ದೇನೆ.
ಆದರೆ ಈ ಕ್ಷಣದಲ್ಲಿ ನಮ್ಮ ಬಳಿ ಯಾವುದೇ ದೃಢವಾದ ಸಾಕ್ಷಿಗಳಿಲ್ಲ. ಆದ್ದರಿಂದ ಈಗಲೇ ಈ ಪ್ರಕರಣದ ಬಗ್ಗೆ ತೀರ್ಪು ನೀಡುವುದು ಸರಿಯಲ್ಲ. ಮೊದಲು ಸಂಪೂರ್ಣ ತನಿಖೆ ನಡೆಯಬೇಕು. ಸತ್ಯ ತಿಳಿದ ನಂತರವೇ ನ್ಯಾಯಯುತ ತೀರ್ಪನ್ನು ನೀಡುತ್ತೇನೆ. ಈ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸಲಾಗುತ್ತದೆ. ಸತ್ಯ ತಿಳಿಯುವವರೆಗೆ ಯಾವುದೇ ತೀರ್ಪು ನೀಡುವುದು ಸರಿಯಲ್ಲ. ನೀವಿಬ್ಬರೂ ಈಗ ನಿಮ್ಮ ಈ ವಿಚಾರದಲ್ಲಿ ಯಾರೂ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಬಾರದು. 3 ದಿನಗಳ ನಂತರ ನಿಮ್ಮಿಬ್ಬರನ್ನು ಮತ್ತೆ ರಾಜಸಭೆಗೆ ಕರೆಯಲಾಗುತ್ತದೆ. ಆಗ ನ್ಯಾಯಯುತ ತೀರ್ಪು ನೀಡಲಾಗುತ್ತದೆ. ರಘು ಮತ್ತು ಧನರಾಜ್ ಇಬ್ಬರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿ ಮನೆಗೆ ಬಂದ ರಘುವನ್ನು ಸೀತಾ ಆತಂಕದಿಂದ ಎದುರು ನೋಡುತ್ತಿದ್ದಳು. ರಘು ಮನೆಗೆ ಹಿಂದಿರುಗಿದನು. ನೀವ್ಯಾಕೆ ಇಷ್ಟೊಂದು ದುಃಖದಿಂದ ಇದ್ದೀರಾ? ಸೀತಾ, ನೀನು ಹೇಳಿದ್ದು ಸತ್ಯ. ಧನರಾಜ್ ತುಂಬಾ ದುರಾಸೆಯವನು. ನನಗೆ ಬಹುಮಾನ ಕೊಡುವ ಬದಲು 2 ಚಿನ್ನದ ನಾಣ್ಯಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಎಂದು ಸುಳ್ಳು ಆರೋಪ ಮಾಡಿದ. ಅವನು ನನ್ನನ್ನು ರಾಜನ ಸಭೆಗೆ ಕರೆದುಕೊಂಡು ಹೋದ. ನಾನ್ ಮಾಡದ ತಪ್ಪಿಗೆ ನನ್ನ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸಿದಾಗ ತುಂಬಾ ನೋವಾಯಿತು. ಈಗ ನಾನು ಏನ್ ಮಾಡ್ಲಿ? ಧನರಾಜ್ ಸುಳ್ಳು ಹೇಳ್ತಿದ್ದಾನೆ ಎಂದು ಮಹಾರಾಜರಿಗೆ ಹೇಗೆ ಸಾಬೀತುಪಡಿಸಲಿ? ನಾನು ಮೊದಲೇ ಹೇಳಿದ್ದೆ ರಘು, ಧನರಾಜ್ ಒಳ್ಳೆಯ ಮನುಷ್ಯನಲ್ಲ. ರಘು, ನಾನು ಮೊದಲೇ ಚೀಲವನ್ನು ತಕ್ಷಣ ಹಿಂದಿರುಗಿಸು ಎಂದು ಹೇಳಿದ್ದೆ. ನೀನು ಯಾವಾಗಲೂ ಪ್ರಾಮಾಣಿಕತೆಯನ್ನೇ ಯೋಚಿಸುತ್ತೀಯ. ಈಗ ಅದರ ಪರಿಣಾಮವನ್ನು ನೋಡಬೇಕಾಗಿದೆ. ಮರುದಿನ ಧನರಾಜ್ ಹಳ್ಳಿ ಎಲ್ಲಾ ರಘುವಿನ ವಿರುದ್ಧ ಸುಳ್ಳು ವದಂತಿಯನ್ನು ಹರಡಿಸಿದನು. ಆದರೆ ಹಳ್ಳಿಯ ಜನರು ಆ ಮಾತನ್ನು ನಂಬಲಿಲ್ಲ. ರಘುವಿನ ಪ್ರಾಮಾಣಿಕತೆ ಎಲ್ಲರಿಗೂ ತಿಳಿದಿತ್ತು. ಈ ಮಧ್ಯೆ ಇಬ್ಬರು ಹಳ್ಳಿಯವರು ರಘುವಿನ ಮನೆಗೆ ಬಂದರು. ರಘುವಿನ ಜೊತೆ ನಡೆದ ಅನ್ಯಾಯದ ಬಗ್ಗೆ ಅವರಿಗೆ ತುಂಬಾ ಬೇಸರವಾಯಿತು. ತಮ್ಮ ಅನುಭವವನ್ನು ಅವನೊಂದಿಗೆ ಹಂಚಿಕೊಳ್ಳಲು ಆರಂಭಿಸಿದರು. ರಘು ಕಳ್ಳತನ ಮಾಡಿದ್ದಾನೆ ಎನ್ನುವ ಮಾತನ್ನು ನಾನು ನಂಬುವುದಿಲ್ಲ. ರಘು ತುಂಬಾ ಪ್ರಾಮಾಣಿಕ ಮನುಷ್ಯ. ಅವನು ಎಂದಿಗೂ ಹೀಗೆ ಮಾಡುವುದಿಲ್ಲ. ಧನರಾಜ್ ಹೇಗಿದ್ದಾನೆ ಎಂಬುದು ಈ ಹಳ್ಳಿಯ ಎಲ್ಲರಿಗೂ ಗೊತ್ತಿದೆ. ರಘು ಅಣ್ಣ, ನಿನ್ನ ಜೊತೆ ನಡೆದಿರುವುದನ್ನು ಕೇಳಿ ನಮಗೆ ತುಂಬಾ ದುಃಖವಾಯಿತು. ನೀನು ಅವನ ಚಿನ್ನದ ನಾಣ್ಯಗಳ ಚೀಲವನ್ನು ಹಿಂದಿರುಗಿಸಬಾರದಿತ್ತು. ಹೌದು ರಘು, ಅವನು ಯಾವ ರೀತಿಯ ಮನುಷ್ಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಅವನ ಬಳಿ 10 ದಿನ ಕೆಲಸ ಮಾಡಿದ್ದೆ. ಆದರೆ ಕೂಲಿ ಕೊಡುವ ಸಮಯ ಬಂದಾಗ ನೀನು ಸರಿಯಾಗಿ ಕೆಲಸವೇ ಮಾಡಿಲ್ಲ ಎಂದು ಹೇಳಿ ನನಗೆ ಹಣ ಕೊಡಲೇ ಇಲ್ಲ. ಅವನು ನನಗೆ 1 ಪೈಸೆಯನ್ನು ಕೊಡಲಿಲ್ಲ. ಆ ವಿಷಯ ನೆನಪಾದರೆ ಇಂದಿಗೂ ತುಂಬಾ ಕೋಪ ಬರುತ್ತದೆ. ಆದರೆ ನಾವು ಬಡವರು, ನಮ್ಮ ಮಾತನ್ನು ಕೇಳುವವರು ಯಾರೂ ಇಲ್ಲ. ರಘು, ನೀನು ಚಿಂತಿಸಬೇಡ. ಮಹಾರಾಜರು ತುಂಬಾ ನ್ಯಾಯಪ್ರಿಯರು. ಅವರು ನಿರಪರಾಧಿಗೆ ಎಂದಿಗೂ ಶಿಕ್ಷೆ ಕೊಡುವುದಿಲ್ಲ. ಸತ್ಯಕ್ಕೆ ತಡವಾಗಬಹುದು, ಆದರೆ ಸೋಲು ಇರುವುದಿಲ್ಲ. 3 ದಿನಗಳ ನಂತರ ರಾಜನು ಮತ್ತೆ ರಘು ಮತ್ತು ಧನರಾಜ್ ಇಬ್ಬರನ್ನೂ ರಾಜಸಭೆಗೆ ಕರೆಯಿಸಿದನು. ನಂತರ ಧನರಾಜ್ಗೆ ಒಂದು ಪ್ರಶ್ನೆ ಕೇಳಿದನು. ರಘು, ಸದ್ಯಕ್ಕೆ ಈ 18 ಚಿನ್ನದ ನಾಣ್ಯಗಳಿರುವ ಚೀಲವನ್ನು ನೀನೇ ಸುರಕ್ಷಿತವಾಗಿ ಇಟ್ಟುಕೋ. ಇದರ ನಿಜವಾದ ಮಾಲೀಕ ನಿನ್ನ ಬಳಿಗೆ ಬಂದರೆ ಆಗ ಅವನಿಗೆ ಚೀಲವನ್ನು ಹಿಂದಿರುಗಿಸು. 1 ತಿಂಗಳೊಳಗೆ ಯಾರೂ ಈ ಚೀಲದ ಹಕ್ಕು ಕೇಳದಿದ್ದರೆ ಈ ಚೀಲ ನಿನ್ನದೇ ಆಗುತ್ತದೆ. ಆ ನಂತರ ಈ ಹಣವನ್ನು ನಿನಗೆ ಬೇಕಾದಂತೆ ಬಳಸಬಹುದು ಅಥವಾ ಹೊಸ ವ್ಯಾಪಾರ ಆರಂಭಿಸಬಹುದು. ನ್ನು ಕೇಳಿ ಧನರಾಜ್ ಒಳಗೊಳಗೆ ಕೋಪದಿಂದ ಕುದಿಯತೊಡಗಿದನು. ರಾಜನ ತೀರ್ಪಿನಿಂದ ಧನರಾಜ್ ತುಂಬಾ ಕೋಪಗೊಂಡನು. ಆದರೆ ರಾಜನ ವಿರುದ್ಧ ಏನನ್ನೂ ಹೇಳಲು ಧೈರ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದನು. ಧನರಾಜ್ ಹೋದ ನಂತರ ರಾಜನು ರಘುವನ್ನು ಹತ್ತಿರ ಕರೆದು ತನ್ನ ನಿಜವಾದ ಅಭಿಪ್ರಾಯವನ್ನು ತಿಳಿಸಿದನು. ರಘು, ನೀನು ಮೊದಲ ದಿನ ನನ್ನ ಮುಂದೆ ಬಂದಾಗಲೇ ನಿನ್ನ ಪ್ರಾಮಾಣಿಕತೆ ನನಗೆ ಅರ್ಥವಾಗಿತ್ತು. ಧನರಾಜ್ ಸುಳ್ಳು ಹೇಳುತ್ತಿದ್ದಾನೆ ಎಂಬುದು ನನಗೆ ಗೊತ್ತಿತ್ತು. ಆದರೆ ಅವನ ಸುಳ್ಳನ್ನು ಅವನ ಬಾಯಿಂದಲೇ ಹೊರತರುವುದಕ್ಕಾಗಿ ನಾನು ಹೀಗೆ ತೀರ್ಪು ನೀಡಿದೆ. ದುರಾಸೆಯ ಮತ್ತು ಮೋಸದ ಮನುಷ್ಯನಿಗೆ ಇದೇ ಸರಿಯಾದ ಪಾಠ. ಯಾವಾಗ್ಲೂ ನೆನಪಿಟ್ಕೋ ರಘು, ಪ್ರಾಮಾಣಿಕ ಮನುಷ್ಯನು ಹಣ ಕಡಿಮೆ ಇದ್ದರೂ ಗೌರವದಲ್ಲಿ ಯಾವಾಗ್ಲೂ ಶ್ರೀಮಂತನಾಗಿರುತ್ತಾನೆ. ರಘು, ನಿನ್ನ ಪ್ರಾಮಾಣಿಕತೆಗೆ ಈ ಬಹುಮಾನ. ನೀನು ಯಾವಾಗ್ಲೂ ಇದೇ ಮಾರ್ಗದಲ್ಲಿ ನಡೆಯು. ಮಹಾರಾಜರೇ, ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
ಇಂದು ನೀವು ಒಬ್ಬ ಬಡ ಕೂಲಿ ಕಾರ್ಮಿಕನ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಿದ್ದೀರಿ. ನಿಮ್ಮ ದಯೆ ಮತ್ತು ನ್ಯಾಯಪ್ರಿಯತೆಯನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಇಂದು ನೀವು ಇಡೀ ಸಮಾಜಕ್ಕೆ ಒಂದು ಅಮೂಲ್ಯ ಪಾಠವನ್ನು ಕಲಿಸಿದ್ದೀರಿ. ನಿಜವಾದ ಮಹತ್ವವು ಸಂಪತ್ತಿನಲ್ಲಿ ಅಲ್ಲ, ಒಳ್ಳೆಯ ಕರ್ಮಗಳಲ್ಲಿ ಅಡಗಿದೆ. ನಿಮ್ಮಂತಹ ದಯಾಳು ಮತ್ತು ನ್ಯಾಯಪ್ರಿಯ ರಾಜ ನಮ್ಮನ್ನು ಆಳುತ್ತಿರೋದು ಎಲ್ಲರ ಭಾಗ್ಯ. ಮಹಾರಾಜರೇ, ನಿಮ್ಮ ಈ ಉಪಕಾರವನ್ನು ನಾನು ಜೀವಮಾನವಿಡೀ ಮರೆಯೋದಿಲ್ಲ. ರಘುವಿನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ ಸಾಕಷ್ಟು ಧನವನ್ನು ಬಹುಮಾನವಾಗಿ ನೀಡಿ ಗೌರವದಿಂದ ಬೀಳ್ಕೊಟ್ಟನು. ಸಂತೋಷದಿಂದ ತನ್ನ ಮನೆಗೆ ಹಿಂದಿರುಗಿದನು. ಸೀತಾ, ಧನರಾಜ್ಗೆ ತನ್ನ ದುರಾಸೆಯ ಶಿಕ್ಷೆ ಈಗಾಗಲೇ ಸಿಕ್ಕಿದೆ. ನನಗೆ ಅನಿಸುತ್ತದೆ ಈ ಚಿನ್ನದ ನಾಣ್ಯಗಳ ಚೀಲವನ್ನು ಅವನಿಗೆ ಹಿಂದಿರುಗಿಸಬೇಕು. ರಘು, ಇದು ನಿಜವೇ? ಮಹಾರಾಜರು ನಮಗೆ ಇಷ್ಟೊಂದು ಧನವನ್ನು ಕೊಟ್ಟರಾ? ಈ ಚಿನ್ನದ ನಾಣ್ಯಗಳ ಚೀಲವು ನಮ್ಮ ಬಳಿ ಉಳಿದಿದೆಯಲ್ಲ. ಇದೆಲ್ಲವೂ ಮಹಾರಾಜರ ನ್ಯಾಯಪ್ರಿಯತೆ ಮತ್ತು ನಿಮ್ಮ ಪ್ರಾಮಾಣಿಕತೆಯ ಫಲ. ಆದರೆ ರಘು, ಈ ಚೀಲ ನಮಗೆ ಮಹಾರಾಜರ ಅನುಮತಿಯಿಂದ ಸಿಕ್ಕಿದೆ. ಈಗ ಇದರ ಮೇಲೆ ನಮ್ಮ ಹಕ್ಕಿದೆ. ಇದನ್ನು ಹಿಂದಿರುಗಿಸುವ ಅಗತ್ಯವಿಲ್ಲ. ನೀನು ಹೇಳುವುದು ಸರಿ, ಆದರೂ ಯಾರ ಮೇಲೂ ಅನ್ಯಾಯವಾಗುವುದು ನನಗೆ ಇಷ್ಟವಿಲ್ಲ. ನಾನು ಧನರಾಜನ ಮನೆಗೆ ಹೋಗಿ ಈ ಚೀಲವನ್ನು ಅವನಿಗೆ ಹಿಂದಿರುಗಿಸುತ್ತೇನೆ. ಅವನು ಧನರಾಜ್ನ ಮನೆಗೆ ಹೋಗಲು ನಿರ್ಧರಿಸಿದನು. ರಘುವನ್ನು ಕಂಡ ಧನರಾಜ್ ಮೊದಲಿಗೆ ಕೋಪದಿಂದ ಮಾತನಾಡಿದನು. ರಘು, ಚಿನ್ನದ ನಾಣ್ಯಗಳನ್ನಂತೂ ನೀನೇ ತೆಗೆದುಕೊಂಡೆ. ಈಗ ಇನ್ನೇನು ತೆಗೆದುಕೊಳ್ಳಲು ಬಂದಿದ್ದೀಯಾ? ನನ್ನ ಆಸ್ತಿ ಪಾಸ್ತಿಯನ್ನೂ ಕಸಿದುಕೊಳ್ಳಬೇಕೇ? ಸೇಠರೇ, ನಾನು ಇಲ್ಲಿ ಏನನ್ನೂ ಪಡೆಯಲು ಬಂದಿಲ್ಲ. ನಿಮ್ಮ ಚಿನ್ನದ ನಾಣ್ಯಗಳ ಚೀಲವನ್ನು ನಿಮಗೆ ಹಿಂದಿರುಗಿಸಲು ಬಂದಿದ್ದೇನೆ. ನನ್ನಿಂದ ಯಾರಿಗೂ ಅನ್ಯಾಯವಾಗುವುದನ್ನು ನಾನು ಬಯಸುವುದಿಲ್ಲ. ರಘು, ನೀನು ನನ್ನ ಕಣ್ಣುಗಳನ್ನು ತೆರೆಸಿದ್ದೀಯಾ. ನೀನು ನಿಜಕ್ಕೂ ಒಬ್ಬ ಪ್ರಾಮಾಣಿಕ ಮತ್ತು ಮಹಾನ್ ಮನುಷ್ಯ. ರಘು, ಇಂದು ನೀನು ನನ್ನ ಕಣ್ಣುಗಳನ್ನು ತೆರೆಸಿದ್ದೀಯಾ. 2 ಚಿನ್ನದ ನಾಣ್ಯಗಳ ಆಸೆಯಲ್ಲಿ ನಾನು ನಿನ್ನಂತಹ ಪ್ರಾಮಾಣಿಕ ಮನುಷ್ಯನಿಗೆ ಅಪಮಾನ ಮಾಡಿದೆ. ಇಂದು ನನಗೆ ಅರ್ಥವಾಗಿದೆ, ನಿಜವಾದ ಸಂತೋಷವು ಹಣದಲ್ಲಿ ಅಲ್ಲ, ಅದು ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಲ್ಲಿದೆ. ರಘು, ಇಂದು ನಿನ್ನ ಪ್ರಾಮಾಣಿಕತೆಯೇ ನಿನಗೆ ಜಯ ತಂದುಕೊಟ್ಟಿದೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು. ನಿನ್ನ ಬಳಿ ಕ್ಷಮೆ ಕೇಳುವ ಅರ್ಹತೆಯೂ ನನಗಿಲ್ಲ. ರಘು, ಇನ್ನು ಮುಂದೆ ನಾನು ಯಾರೊಂದಿಗೂ ಮೋಸ, ವಂಚನೆ ಅಥವಾ ಅನ್ಯಾಯ ಮಾಡುವುದಿಲ್ಲ ಎಂದು ಪ್ರಮಾಣ ಮಾಡುತ್ತೇನೆ. ಪ್ರಾಮಾಣಿಕತೆಯಿಂದಲೇ ಬದುಕುತ್ತೇನೆ ಮತ್ತು ಎಲ್ಲರೊಂದಿಗೆ ನ್ಯಾಯವಾಗಿ ನಡೆದುಕೊಳ್ಳುತ್ತೇನೆ. ರಘು, ನೀನು ನನ್ನ ಜೊತೆಗೆ ಕೆಲಸ ಮಾಡು. ನಿನ್ನಂತಹ ಪ್ರಾಮಾಣಿಕ ವ್ಯಕ್ತಿಯ ಸಹಾಯ ನನಗೆ ಸೇಠರೇ, ಹಾಗೆ ಹೇಳಬೇಡಿ. ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿದೆ. ಅದೇ ನಿಮಗೆ ಸಿಕ್ಕಿರುವ ಅತಿ ದೊಡ್ಡ ಕ್ಷಮೆ. ಧನ್ಯವಾದಗಳು ಸೇಠರೇ. ನಾವು ಇಬ್ಬರೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಎಲ್ಲರಿಗೂ ಒಳ್ಳೆಯ ಉದಾಹರಣೆಯಾಗೋಣ. ತನ್ನ ದುರಾಸೆಯಿಂದ ಮಾಡಿದ ತಪ್ಪಿನ ಬಗ್ಗೆ ಅವನಿಗೆ ತೀವ್ರ ಪಶ್ಚಾತ್ತಾಪವಾಯಿತು. ಹಣಕ್ಕಿಂತ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮವೇ ಮನುಷ್ಯನ ನಿಜವಾದ ಸಂಪತ್ತು ಎಂಬ ಸತ್ಯವನ್ನು ಧನರಾಜ್ ಅರಿತುಕೊಂಡನು. ತನ್ನ ತಪ್ಪಿಗಾಗಿ ಧನರಾಜ್ ರಘುವಿನ ಬಳಿ ಕ್ಷಮೆ ಕೇಳಿದನು. ರಘು ಎಂದಿನಂತೆ ದೊಡ್ಡ ಮನಸ್ಸಿನಿಂದ ಅವನ ಮಾತನ್ನು ಆಲಿಸಿದನು. ರಘು ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ. ತಪ್ಪಿನ ಅರಿವೇ ದೊಡ್ಡ ಬದಲಾವಣೆ ಎಂದು ಅವನು ಧನರಾಜ್ಗೆ ತಿಳಿಸಿದನು. ರಘುವಿಗೆ ಗೌರವದಿಂದ ಕೆಲಸ ನೀಡಿ ಇಬ್ಬರು ಸಂತೋಷದಿಂದ ಜೀವನ ಸಾಗಿಸಿದರು.